ಎಲ್ಲರಿಗೂ ಜೈ ಭೀಮ್, ಜೈ ರಾಜರಾಜೇಶ್ವರಿ. ಇವತ್ತು ಒಂದು ಅದ್ಭುತವಾದ ಮೂವಿ ರಿಲೀಸ್ ಆಗಿದೆ. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ತಮಿಳ್ನಾಡಲ್ಲಿ ಜೈ ಭೀಮ್ ಅನ್ನೋ ಒಂದು ಮೂವಿ ಬಂತು, ಸೂರ್ಯ ಅವ್ರದ್ದು. ಎಲ್ಲರೂ ನೋಡಿರಬೇಕು, ಅದು ತುಂಬ ಹಿಟ್ಟಾಯಿತು. ಅದೇ ಮುಖೇನ ಕನ್ನಡದಲ್ಲಿ ವೀರ ಭಗತ್ ರಾಯ್ ಅನ್ನೋ ಒಂದು ಮೂವಿ ಇವತ್ತು ರಿಲೀಸ್ ಆಗಿದೆ. ಇದನ್ನು ಪ್ರತಿಯೊಬ್ಬರು ಕೂಡ, ಎಲ್ಲ ಸಮುದಾಯದವರು ಕೂಡ ನೋಡಬೇಕು. ಏನು ಒಂದು ವರ್ಗ ಹೇಳ್ತಿದೆ, ಇದು ಕೆಳ ಸಮುದಾಯದವರು ಪರವಾಗಿ ಮಾಡಿರತಕ್ಕಂಥ ಮೂವಿ ಅಂತ ಏನು ಹೇಳ್ತಿದೆ, ಇದು ಫಸ್ಟ್ ಆಫ್ ಆಲ್ ತಪ್ಪು. ಯಾಕೆ ಮಾತನ್ನ ಹೇಳ್ತಿದೆ, ಫಸ್ಟ್ ಆಫ್ ಆಲ್ ಬಂದು ಮೂವಿ ನೋಡಿ. ಮಾಡಿದ್ದಾರೆ, ಯಾರು ಪರವಾಗಿ ಮಾತಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನ ನೋಡಿ ನಿಮ್ಮ ಹೇಳ್ಬೇಕು. ಅದು ಬಿಟ್ಟು ಒಂದು ವರ್ಗನ ಕಂಡಮ್ ಮಾಡೋದಾಗ್ಲಿ, ಇನ್ನೊಂದು ವರ್ಗನ ಮತ್ತೊಂದು ಮಾಡೋದಾಗ್ಲಿ ತಪ್ಪು. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಏನು ನೆನ್ನೆ ಎಲ್ಲ ನಮ್ಮ ಸ್ವಾಭಿಮಾನ ಇಲ್ಲದಿರೋ ಕನ್ನಡಿಗರು ಹೇಗೆ ಪುಷ್ಪ ಅನ್ನೋ ಹೊರ ರಾಜ್ಯದ ಮೂವಿನ ಹೊಗಳಿದ್ರಲ್ಲ, ನಿಮಗೆಲ್ಲ ಒಂದು ಸ್ವಲ್ಪನಾದರೂ ಸ್ವಾಭಿಮಾನ ಅನ್ನೋದಿದ್ರೆ ನಮ್ಮ ಒಂದು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ರಿಲೀಸ್ ಆಗಿದೆ. ಇದಕ್ಕೆ ಫಸ್ಟು ಬಂದು ಸ್ವಾಭಿಮಾನದಿಂದ ನೋಡಿ ಗೆಲ್ಲಿಸಿ. ಪರಭಾಷಕರನ್ನ ಹೊಗಳೋದ್ರಲ್ಲಿ ನೀವೆಲ್ಲರೂ ಸೀಮಿತರಾಗಿರೋ. ಫಸ್ಟು ನಮ್ಮ ಎತ್ತ ತಾಯಿ, ಆಮೇಲೆ ಪಕ್ಕದ ಮನೆ ಚಿಕ್ಕಮ್ಮ. ಅಷ್ಟು ಕಾಮನ್ ಸೆನ್ಸ್, ಅಷ್ಟು ದಡ್ರಾಗಿ ನೀವು ಯೋಚನೆ ಮಾಡ್ತೀರಾ ಅಂದರೆ ಇದರಿಂದಾನೇ ಗೊತ್ತಾಗ್ತಿದೆ. ಒಳ್ಳೆ ಮೂವಿ ಮಾಡಿದ್ದಾರೆ. ಆಮೇಲೆ ಈ ಮೂವಿಲಿ ಒಳ್ಳೆ ಕಥೆ ಇದೆ, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಒಂದು ಮೆಸೇಜ್ ಇದೆ. ಒಂದು ವರ್ಗಕ್ಕೆ ಏನು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದ್ಭುತವಾದ ಸಂದೇಶ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನವನ್ನು ಅದ್ಭುತವಾಗಿ ಒಂದು ವರ್ಗ, ಪ್ರತಿಯೊಬ್ಬ ಸಮುದಾಯನೂ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು, ಯಾವ ರೀತಿ ಅದನ್ನು ಅನ್ವಯಿಸ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಭೂಮಿ ಉಳಿಯೋನೆ ಭೂಮಿ ಒಡೆಯ ಅಂತ ಏನು ಬಂದಿತ್ತು, ಅದರಲ್ಲಿ ಯಾವ ರೀತಿ ಎಲ್ಲ ಸಮಸ್ಯೆ ಆಯಿತು, ಯಾವ ರೀತಿ ಎಲ್ಲ ಅದರಿಂದ ಯಾವ್ಯಾವ ವರ್ಗಗಳು ಅದರಿಂದ ದಾರಿ ತಪ್ಪು, ಯಾವ ರೀತಿ ಕೊಲೆಗಳಾಯಿತು, ಇದೆಲ್ಲನ ಪಿನ್ ಟು ಪಿನ್ ತುಂಬ ಅದ್ಭುತವಾಗಿ ಚಿತ್ರದಲ್ಲಿ ಚಿತ್ರಿಸಿದ್ದಾರೆ. ದಯವಿಟ್ಟು ಇಂಥ ಫಿಲಮ್ಗಳಿಗೆ ಬಂದು ಪ್ರೋತ್ಸಾಹ ಕೊಡಿ. ಯಾವುದೋ ಪುಷ್ಪ ಅಂತೆ ಅದಂತೆ ಹೊರ ರಾಜ್ಯನ ಬೆಳೆಸೋದನ್ನ ಫಸ್ಟು ನಿಲ್ಲಿಸಿ. ಫಸ್ಟು ನಿಮ್ಮ ಮನೇನ ನೀವು ಬೆಳೀರಿ, ಆಮೇಲೆ ಹೊರಗಡೆ ಅವ್ರನ್ನ ಹೋಗಿಳ್ರಿ. ನೆನ್ನೆ ಎಲ್ಲ ಕಮೆಂಟ್ಸ್ ಮಾಡ್ಕೊಂಡು ಕೂತಿದ್ರಲ್ಲಪ್ಪ, ಅವ್ರಿಗೆಲ್ಲ ಒಂದೇ ಮಾತು ಹೇಳೋದು, ನೀವೆಲ್ಲ ನಿಜವಾದ ಕನ್ನಡಿಗರಾಗಿದ್ರೆ ಕನ್ನಡದಲ್ಲಿ ಕಮೆಂಟ್ಸ್ ಮಾಡುವಾಗ ಫಸ್ಟು ಮೂವಿ ಬಂದು ನೋಡಿ ಚೆನ್ನಾಗೈತೆ ಚೆನ್ನಾಗಿಲ್ಲ ಅನ್ನೋದು ಆಮೇಲೆ ವಿಮರ್ಶನೆ ಕೊಡಬೇಕು. ಅದು ಬಿಟ್ಬಿಟ್ಟು ಬಂದಿದ್ದೇನೆ ಮೂವಿ ಒಂದು ವರ್ಗಕ್ಕೆ ಸೇರಿಸಿದ್ದು ಅಂತ ನೀವೇ ಒಂದು ಸಪ್ರೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮೂವಿ ಚೆನ್ನಾಗಿಲ್ವಾ, ಚೆನ್ನಾಗಿಲ್ಲ, ಚೆನ್ನಾಗಿದೆಯಾ, ಚೆನ್ನಾಗಿದೆ, ಅದನ್ನು ವಿಮರ್ಶನೆ ಮಾಡಬೇಕು ಅಂತ ಈ ಮುಖಾಂತರ ಹೇಳ್ತಿದ್ವಿ. ಮೂವಿ ವೀರ ಭಗತ್ ರಾಯ್ ಅಂತ ಹೇಳ್ಬಿಟ್ಟು, ಈ ಮೂವಿ ಬರೋಕ್ಕಿಂತ ಮುಂಚೆ ತುಂಬ ಮಂದಿ ಸ್ವಲ್ಪ ಫೇಸ್ಬುಕ್ಕಲ್ಲೆಲ್ಲ ಕಮೆಂಟ್ಸ್ ನೋಡಿದ್ದೆ, ಫ್ರೀ ಟಿಕೆಟ್ ಇದ್ರೂ ಹೋಗಲ್ಲ ಅದು ಏನಂತ. ಆಮೇಲೆ ಕೆಲವೊಂದು ಡೌಟ್ಗಳಿತ್ತು, ಜಾತಿ ಬಗ್ಗೆ ಏನು ತಾರತಮ್ಯ. ನಿಮ್ಗೇನಾದರೂ ರಿಯಲ್ ಆಗಿ ತಾರತಮ್ಯ ಜಾತಿ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಈ ಫಿಲ್ಮ್ ನೋಡಿ ತುಂಬ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಅವತ್ತಿನ ಕಾಲದಲ್ಲಿ ಯಾಕೆ ನಾನು ತುಂಬ ಸಲ ನನ್ನ ಪರ್ಸ್ನಲ್ ಆಗಿ ನಾನು ಎಷ್ಟೋ ಸಲ ಅನ್ಕೋತಾ ಇದ್ದೆ, ಇದು ಯಾಕೆ ಇವ್ರಿಗೆ ಈ ಥರ ಫೆಸಿಲಿಟಿಗಳು ಯಾಕೆ ಬೇಕಿತ್ತು, ಈ ಥರ ಎಲ್ಲ ಏನಕ್ಕೆ ರಿಯಲ್ ಆಗಿತ್ತಾ, ಇಲ್ಲ ಇವ್ರಿಗೆ ಮಾತ್ರ ಏನಕ್ಕೆ ಇಷ್ಟೊಂದು ಎಷ್ಟೆಷ್ಟು ಫೆಸಿಲಿಟಿಗಳು. ಬಟ್ ಅದಕ್ಕೆ ಕಾರಣ ಏನು ಅಂತ ಈ ಫಿಲಮ್ ನೋಡಿದ ಮೇಲೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ತುಂಬ ಚಂದವಾಗಿ ನೀಟಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅದು ಏನು ನನಗೆ ಸರ್ಪ್ರೈಸ್ ಏನಂದರೆ, ಕನ್ನಡ ಫಿಲ್ಮು ಎಲ್ಲೂ ಇದಾಗ್ತಾಯಿಲ್ಲ. ಅಂದರೆ ಇವತ್ತು ಇದೇ SC ರೋಡಲ್ಲಿ 4 ಥಿಯೇಟ್ರಲ್ಲಿ ಬೇರೆ ಯಾವುದೋ ಒಂದು ಫಿಲಮ್ದು ಅವಳಿ ನಡೀತಾ ಇತ್ತು, ಅಂಥದ್ರಲ್ಲಿ ಒಂದು ದೊಡ್ಡ ಫಿಲಮ್ಗೆ, ಕನ್ನಡ ಫಿಲಮ್ಗೆ ಒಂದು ಜಾಗ ಸಿಕ್ಕಿದ್ದು ಖುಷಿ ಆಯಿತು. ದಯವಿಟ್ಟು ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿಬಿಟ್ಟು ಬನ್ನಿ. ಜಾತಿ ಅದು ಇದು ಅಂತ ಏನೋ ನೀವು ಅದು ಮನೆಯಲ್ಲಿ ಇಟ್ಕೊಳ್ಳಿ, ಫಸ್ಟ್ ಬಂದು ನೋಡಿ ಏನಕ್ಕದು ಆಯಿತು ಅನ್ನೋದನ್ನ ತುಂಬ ಕ್ಲಾರಿಟಿಯಾಗಿ ಕೊಟ್ಬಿಟ್ಟು ಡೈರೆಕ್ಟ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಕಳೆದ ಬಾರಿ ಇದೇ ಟೈಮಲ್ಲಿ ಕಾಟೇರ ಬಂದಿತ್ತು, ಈ ಸಬ್ಜೆಕ್ಟ್ ಇಟ್ಕೊಂಡು ಅದೇ ರೀತಿ ಮಾಡ್ತಾ ಇದೆಯಾ ಸರ್? ಕಾಟೇರ ಬಂದ್ಬಿಟ್ಟು ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ, ಇವತ್ತು ಪುಷ್ಪನೂ ಬಂತು, ಏನಾಗಿದೆ 50 ಕೋಟಿ ಅದು ಪಬ್ಲಿಸಿಟಿಗೆ ಅಂತ ಎತ್ತಿಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಫಿಲ್ಮ್ಗೆ 50 ಕೋಟಿ ಅದೆಲ್ಲ ಎತ್ತಿರೋದಲ್ಲ ಕನಸಿನ ಮಾತು. ಏನಕ್ಕೆ? ಪಬ್ಲಿಸಿಟಿಗೆ.
ಇವಾಗ ಅದರಿಂದ ಇಲ್ಲಿ ಎಲ್ಲರ ಬಾಯಲ್ಲಿ ಪುಷ್ಪ 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 ಅಂದಾಗ ಅದು ನೋಡಕ್ ಹೋಗ್ತಾರೆ. ಕಾಟೇರದು ಏನಂತಂದ್ರೆ ಒಬ್ರು ಸ್ಟಾರು. ಇವ್ರಂದ್ರೆ ಇವಾಗ ಫಸ್ಟ್ ಬರ್ತಾ ಇದಾರೆ, ಜನ ಅಷ್ಟೊಂದು ತಲೆ ಕೆಡ್ತಾರೆ. ನಾನು ಜನರಿಗೆ ಹೇಳೋದಿಷ್ಟೇ, ಹೊಸಬ್ರಂತ ಅನ್ಕೊಳಕ್ ಹೋಗ್ಬೇಡಿ, ಫಸ್ಟ್ ಮೂವಿ ಬಂದು ನೋಡಿ. ಜಾತಿ ಬಗ್ಗೆ, ವರ್ಣ ಭೇದ ಬಗ್ಗೆ ಏನು ನಿಮಗೆ ಡೌಟ್ ಇದೆ ಅದನ್ನ ಕ್ಲಾರಿಟಿ ಬೇಕಾ, ಬನ್ನಿ ಮೂವಿ ನೋಡಿ, ಅದ್ರಲ್ಲಿ ಕ್ಲಾರಿಟಿ ಸಿಗುತ್ತೆ. ಆದರೆ ಕಾಟೇರ ಒಂದು ಸ್ಟೋರಿ ಅದೊಂದು ಬೇರೆ ಥರ ಹೋಗುತ್ತೆ, ಇದ್ರ ಸ್ಟೋರಿ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಕಂಪೇರಿಸಮ್ ಅಂತಲ್ಲ, ಆದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗ ನೋಡಬೇಕಾಗಿರೋ ಫಿಲ್ಮು. ನೀವು ನೋಡಿಲ್ಲ ಅಂತಂದರೆ ಇನ್ನೊಬ್ರು ನೋಡ್ತಾರ? ನಾನು ಹೇಳೋದೊಬ್ಬ ಕನ್ನಡಿಗನಿಗೆ, ನಿಮಗೆ ಡೌಟ್ ತುಂಬ ಇರುತ್ತಲ್ಲ, ಆ ಡೌಟ್ ಕ್ಲಿಯರ್ ಮಾಡಬೇಕಂದ್ರೆ ಬನ್ನಿ ಸರ್, ಚೆನ್ನಾಗಿದೆ ಸರ್, ಖಂಡಿತ ಬನ್ನಿ ಸರ್. ಏನು ಹೇಳ್ತೀರಾ? ಹೇಳೋದಿಷ್ಟೇ. ಆಮೇಲೆ ನನಗೆ ಖುಷಿ ಆಗಿದ್ದು ಅಂತಂದರೆ, ಇವರು ಹೊಸಬ ಅಂತ ಅನ್ಕೊಂಡೆ ಹೀರೋನ, ಏನು ಸರ್ ಆ್ಯಕ್ಟಿಂಗ್ ಹಂಗೆ ಮಾಡ್ಬಿಟ್ಟವ್ರೆ, ಹರಿದು ಕುಡಿದು ಬಿಟ್ಟವ್ರಲ್ಲ, ಆ್ಯಕ್ಟಿಂಗ್ ಅನಿಸ್ತಾ ಇತ್ತು, ಇಲ್ಲ ರಿಯಲ್ ಆಗಿ ನನ್ನ ಪಕ್ಕದಲ್ಲೇ ಇದು ನಡೀತಾ ಇತ್ತು ಅಂತ ಅನಿಸ್ತೈತೆ. ಆ್ಯಕ್ಟಿಂಗ್ ಬಾಸ್ ನೆಕ್ಸ್ಟ್ ಲೆವೆಲ್ ಇಲ್ಲ, ಸಕ್ಕದಾಗಿದೆ, ನಿಜವಾಗ್ಲೂ ಖುಷಿ ಆಯಿತು. ಹೀರೋದು ಆ್ಯಕ್ಟಿಂಗ್ ಅಂತೂ ನನಗೆ ಯಾವ ಲೆವೆಲಲ್ಲಿ ಖುಷಿ ಆಯಿತು ಅಂತಂದರೆ, ಅವ್ರೇನೋ ಇಲ್ಲ ಪಕ್ಕದಲ್ಲೇ ಏನೋ ಒಂದು ನಡೀತಾ ಐತೆ, ನನ್ನ ಎದುರುಗಡೆ ನಡೀತಾ ಇತ್ತು ಅನ್ನೋ ಲೆವೆಲಲ್ಲಿ ಫೀಲ್ ಮಾಡ್ಕೊಂಡಿದ್ದೀನಿ. ಕನ್ನಡಿಗರೇ ಅದನ್ನೇ ಹೇಳ್ತಾ ಇದ್ದೀನಿ. ಹಳೆತು ಅದು ಇದು ಟಿಕೆಟ್ ಕೊಟ್ಟರು ಬರಲ್ಲ, ಜಾತಿ ಬೇರೆ ಅದೆಲ್ಲ ಬಿಟ್ಬಿಟ್ಟು ಏನಕ್ಕಾಗಿದೆ ಅನ್ನೋ ಒಂದು ಸ್ಟೋರಿ ನಿಮಗೆ ಮನ ಮುಟ್ಟಬೇಕಂದ್ರೆ ಬಂದು ನೋಡಿ ಸರ್, ಇಷ್ಟೇ ಹೇಳೋದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.